ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮ ಬ್ರದರ್ಸ್ ಯೂಟ್ಯೂಬ್ ಚಾನಲ್. ನಾವಿವತ್ತು ತುಂಗಭದ್ರಾ ಡ್ಯಾಮ್ಗೆ ಬಂದಿದ್ದೀವಿ. ಸೊ ನೀವು ಬೈಕಲ್ಲಿ ಬಂದರೆ 20 ರೂಪೀಸ್ ಚಾರ್ಜ್ ಇರುತ್ತೆ ಪಾರ್ಕಿಂಗ್ಗೆ. ಬೈಕ್ ಒಳಗಡೆ ಎಂಟ್ರಿ ಇಲ್ಲ. ಮತ್ತು ಅದಾದಮೇಲೆ ಬಸ್ ಫೆಸಿಲಿಟಿ ಇರುತ್ತೆ. ಸೀದಾ ಅಲ್ಲಿಂದ ಡ್ಯಾಮಿಗೆ ಕರ್ಕೊಂಡೋಗಿ ಡ್ಯಾಮಿಂದ ವಾಪಸ್ ಬರೋಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮತ್ತು ನೋಡೋಣ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತೀನಿ, ಬಸ್ಸಲ್ಲಿ ಹೋದರೆ ಬೆಟರಾ ಇಲ್ಲಾಂದರೆ ನಡ್ಕೊಂಡು ಹೋದರೆ ಬೆಟರ್ ಅಂತ. ಸೊ ಸದ್ಯಕ್ಕೆ ನಾವು ಹೋಗ್ತಾಯಿದ್ದೀವಿ. ಅದು ಎಂಟ್ರಿ ಫೀಸು ಇರುತ್ತೆ, ಅದು ಒಬ್ರಿಗೆ 10 ರೂಪಾಯಿ. ಮಕ್ಕಳಿಗಾದರೆ ಫ್ರೀ, 10 ವರ್ಷ ಒಳಗಡೆ ಇರೋರಿಗೆ. ಸೊ 10 ರೂಪಾಯಿ ಮೇಲೆ ತೊಗೊಳ್ಳಲ್ಲ ಅವರು. ಒಂದು ಟಿಕೆಟ್ಗೆ 10 ರೂಪಾಯಿ ಒಬ್ಬರಿಗೆ. ನೋಡೋಣ, ಬೈ ವಾಕು ಬೆಸ್ಟಾ ಇಲ್ಲ ಅಂದರೆ ಬೈ ಬಸ್ಸು ಬೆಸ್ಟಾ ತುಂಗಭದ್ರಾ ಡ್ಯಾಮ್ಗೆ ಎಂಟ್ರಿಯಿಂದ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿ. ಒಳ್ಳೆ ನೇಚರ್ ಪ್ಲೇಸ್ ಇದೆಲ್ಲ. ಕಾಡೆ ನೋಡಿ, ರೀಚ್ ಆದ್ವಿ. ಉದ್ಯಾನವನ. ಹಾಂ, ಓಲ್ಡ್ ಬೋಟ್. ಹಂಗಲ್ಲ, ಮೆಟ್ಲೆಲ್ಲ ಐತಲ್ಲಿ. ಭಾರತ್ ಒಳ್ಳೆ ವ್ಯೂ. ಅಯ್ಯೋ ಇದೊಂದು ವ್ಯೂ ಪಾಯಿಂಟ್ ಆಫ್ ವ್ಯೂ. ಇದು ಕ್ಲೋಸ್ ಮಾಡಿದ್ದಾರೆ ನೋಡಿ. ಮೇಲೆ ಹೋಗಿ ವ್ಯೂ ಮಾಡ್ಬೋದಿತ್ತು, ಕ್ಲೋಸ್ ಮಾಡ್ಬಿಟ್ಟಾರೆ. ಏನಿದ್ರು ಇಲ್ಲಿಂದ ವ್ಯೂ ಮಾಡ್ಕೋಬೇಕಷ್ಟೇ. ನಾವು ಈ ಬ್ರಿಡ್ಜಲ್ಲಿ ಆ ಕಡೆ ಹೋಗಿ ಉದ್ಯಾನವನ ನೋಡಬೇಕು. ಬನ್ನಿ. ವೇ ಬ್ರಿಡ್ಜ್. ನಂದನವನ, ಆನಂದವನ, ನಂದನವನ ಎಂಟ್ರಿ. ಅಲ್ಲಿ 20 ರೂಪಾಯಿ ಕೊಟ್ಟಿದ್ದಕ್ಕೂ ಮೋಸ ಇಲ್ಲ. ಮಿನಿ ಝೂ, ತುಂಗಭದ್ರಾ ಬೋಟ್, TBD ಡ್ಯಾಮ್, ದೋಣಿ ವಿಹಾರ, ಬೋಟಿಂಗ್. ಹೋಗಿ ಬತ್ಕೊಳ್ಳಿ, ಎದಾಳ್ ಮ್ಯಾಕೆ ಹೋಗು. ಡ್ರ್ಯಾಗನ್ 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 ನೋಡ್ರಿ, ಡ್ರ್ಯಾಗನ್ನು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗಿದೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕು ಅಂದ್ರೆ ನಡ್ಕೊಂಡು ಹೋದ್ರೆ ಬೆಟರ್.